ಯುದ್ಧಗಳಿಗೆ ಕಾರಣವೇನು? ಸಂಭಾವ್ಯ ಪರಿಹಾರ. ಯುದ್ಧಗಳು ಆರಂಭವಾದಾಗ ಅವುಗಳನ್ನು ಸಾಮಾನ್ಯವಾಗಿ ಕೆಲವು ಪರಿಚಿತ ಕಾರಣಗಳಿಂದ ವಿವರಿಸಲಾಗುತ್ತದೆ. ರಾಜಕೀಯ ನಾಯಕರು ರಾಷ್ಟ್ರೀಯ ಭದ್ರತೆ, ಗಡಿ ವಿವಾದಗಳು, ಸಿದ್ಧಾಂತ ಭೇದಗಳು ಅಥವಾ ಆರ್ಥಿಕ ಸ್ಪರ್ಧೆಯ ಬಗ್ಗೆ ಮಾತನಾಡುತ್ತಾರೆ. ವಿಶ್ಲೇಷಕರು ಸೈನಿಕ ಸಮತೋಲನ, ತಂತ್ರಜ್ಞಾನದ ಹಿತಾಸಕ್ತಿಗಳು ಮತ್ತು ಅಂತರರಾಷ್ಟ್ರೀಯ ಮೈತ್ರಿಗಳ ಕುರಿತು ಚರ್ಚಿಸುತ್ತಾರೆ. ಅವಧಿಗಳಲ್ಲಿ ಯುದ್ಧಕ್ಕೆ ಕಾರಣವಾಗಿ ಯಾವುದಾದರೂ ತಕ್ಷಣದ ಘಟನೆಗಳನ್ನು ಸೂಚಿಸಲಾಗುತ್ತದೆ. ಉದಾಹರಣೆಗೆ ಗಡಿ ಘರ್ಷಣೆಗಳು, ರಾಜಕೀಯ ಉದ್ವಿಗ್ನತೆಗಳು ಅಥವಾ ಹಿಂಸಾತ್ಮಕ ಘಟನೆಗಳು. ಈ ವಿವರಣೆಗಳು ಸಂಪೂರ್ಣವಾಗಿ ತಪ್ಪುವಲ್ಲ. ರಾಷ್ಟ್ರಗಳು ನಿಜವಾಗಿಯೂ ಶಕ್ತಿ, ಪ್ರಭಾವ ಮತ್ತು ಸಂಪನ್ಮೂಲಗಳಿಗಾಗಿ ಸ್ಪರ್ಧಿಸುತ್ತವೆ. ಇತಿಹಾಸದಲ್ಲಿ ಅನೇಕ ಸಂದರ್ಭಗಳಲ್ಲಿ ಈ ಸ್ಪರ್ಧೆಯೇ ಸಂಘರ್ಷಗಳಿಗೆ ಕಾರಣವಾಗಿದೆ. ಆದರೆ ಇತಿಹಾಸವನ್ನು ಸ್ವಲ್ಪ ವ್ಯಾಪಕವಾಗಿ ಗಮನಿಸಿದರೆ ಒಂದು ಆಸಕ್ತಿಕರ ವಿಷಯ ಕಾಣುತ್ತದೆ. ಯುದ್ಧಗಳು ಒಂದು ನಿರ್ದಿಷ್ಟ ರೀತಿಯ ರಾಜಕೀಯ ವ್ಯವಸ್ಥೆಯಲ್ಲಷ್ಟೇ ಸಂಭವಿಸುವುದಿಲ್ಲ. ರಾಜತಂತ್ರಗಳು ಯುದ್ಧಗಳನ್ನು ನಡೆಸಿವೆ. ಸಾಮ್ರಾಜ್ಯಗಳು ಯುದ್ಧಗಳನ್ನು ನಡೆಸಿವೆ. ಆಧುನಿಕ ಪ್ರಜಾಸತ್ತಾತ್ಮಕ ರಾಷ್ಟ್ರಗಳು ಕೂಡ ಯುದ್ಧಗಳಲ್ಲಿ ತೊಡಗಿವೆ. ನಮ್ಮನ್ನು ಶಿಕ್ಷಣ ಪಡೆದ ತಾರ್ಕಿಕ ಮತ್ತು ನಾಗರಿಕ ಸಮಾಜಗಳೆಂದು ಪರಿಗಣಿಸುವ ರಾಷ್ಟ್ರಗಳು ಸಹ ಪುನಃ ಹಿಂಸಾತ್ಮಕ ಸಂಘರ್ಷಗಳಲ್ಲಿ ತೊಡಗುತ್ತವೆ. ಯುದ್ಧಗಳು ಕೇವಲ ರಾಜಕೀಯ ವ್ಯವಸ್ಥೆಗಳ ಅಥವಾ ಆರ್ಥಿಕ ಹಿತಾಸಕ್ತಿಗಳ ಪರಿಣಾಮವಾಗಿದ್ದರೆ, ವಿಜ್ಞಾನ, ಶಿಕ್ಷಣ ಮತ್ತು ಅಂತರರಾಷ್ಟ್ರೀಯ ಸಹಕಾರದಲ್ಲಿ ಆಗಿರುವ ಪ್ರಗತಿಯೊಂದಿಗೆ ಅವು ಬಹಳ ಮಟ್ಟಿಗೆ ಕಡಿಮೆಯಾಗಬೇಕಾಗಿತ್ತು. ಆದರೆ ಹಾಗಾಗಿಲ್ಲ. ಅದೇ ಮಾದರಿ ಮುಂದುವರಿಯುತ್ತಲೇ ಇದೆ. ಇದು ಯುದ್ಧಗಳ ಮೂಲ ಕಾರಣವು ರಾಜಕೀಯ ಅಥವಾ ಆರ್ಥಿಕತೆಗಿಂತಲೂ ಆಳದಲ್ಲಿರಬಹುದು ಎಂಬುದನ್ನು ಸೂಚಿಸುತ್ತದೆ. ಅದು ಬಹುಶಃ ಮನುಷ್ಯರು ತಮ್ಮನ್ನು ಮತ್ತು ಇತರರನ್ನು ಹೇಗೆ ಅರ್ಥ ಮಾಡಿಕೊಳ್ಳುತ್ತಾರೆ ಎಂಬ ವಿಷಯಕ್ಕೆ ಸಂಬಂಧಿಸಿರಬಹುದು. ಮನುಷ್ಯರು ಸಹಜವಾಗಿ ಗುರುತುಗಳನ್ನು ನಿರ್ಮಿಸುತ್ತಾರೆ. ನಾವು ನಮ್ಮನ್ನು ಕುಟುಂಬ, ಸಮುದಾಯ, ಸಂಸ್ಕೃತಿ, ಧರ್ಮ ಮತ್ತು ರಾಷ್ಟ್ರಗಳೊಂದಿಗೆ ಗುರುತಿಸಿಕೊಳ್ಳುತ್ತೇವೆ. ಈ ಗುರುತು ನಮಗೆ ಸೇರಿದ್ದ ಭಾವನೆಯನ್ನು ನೀಡುತ್ತದೆ. ಇದು ಸಂಕೀರ್ಣವಾದ ಜಗತ್ತಿನಲ್ಲಿ ದಿಕ್ಕು ಮತ್ತು ಅರ್ಥವನ್ನು ನೀಡುತ್ತದೆ. ಆದರೆ ಗುರುತು ಗಡಿಗಳನ್ನು ಸೃಷ್ಟಿಸುತ್ತದೆ. ಗುರುತು ಉಂಟಾದ ಕ್ಷಣದಿಂದಲೇ ಜಗತ್ತು ಎರಡು ವಿಭಾಗಗಳಾಗಿ ಕಾಣಲು ಆರಂಭಿಸುತ್ತದೆ: ನಾವು ಮತ್ತು ಅವರು. ಆರಂಭದಲ್ಲಿ ಈ ವಿಭಜನೆ ಸಾಮಾನ್ಯವಾಗಿ ಕಾಣಬಹುದು. ಅನೇಕ ಸಂದರ್ಭಗಳಲ್ಲಿ ಇದು ಕೇವಲ ಸಾಮಾಜಿಕ ವ್ಯವಸ್ಥೆಯನ್ನು ರೂಪಿಸುವ ಒಂದು ವಿಧಾನ ಮಾತ್ರವಾಗಿರುತ್ತದೆ. ಆದರೆ ಕಾಲಕ್ರಮೇಣ ಈ ಗಡಿಗಳು ಭಾವನಾತ್ಮಕವಾಗಿ ಗಟ್ಟಿಯಾಗಬಹುದು. ಜನರು ಒಂದು ಗುಂಪಿನೊಂದಿಗೆ ತಮ್ಮನ್ನು ಬಲವಾಗಿ ಗುರುತಿಸಿಕೊಂಡಾಗ ಅವರು ಘಟನೆಗಳನ್ನು ಆ ಗುರುತಿನ ಮೂಲಕವೇ ಅರ್ಥ ಮಾಡಿಕೊಳ್ಳಲು ಆರಂಭಿಸುತ್ತಾರೆ. ಆ ಗುಂಪಿಗೆ ಸಂಬಂಧಿಸಿದ ಯಾವುದೇ ವಿಷಯ ವೈಯಕ್ತಿಕವಾಗಿ ಅನುಭವವಾಗುತ್ತದೆ. ಆ ಗುಂಪಿನ ಮೇಲೆ ಟೀಕೆ ಬಂದರೆ ಅದು ದಾಳಿಯಂತೆ ಕಾಣಬಹುದು. ಗುಂಪುಗಳ ನಡುವಿನ ಭೇದಗಳು ಅಪಾಯಕರವಾಗಿ ಕಾಣಬಹುದು. ಹೀಗೆ ನಿಧಾನವಾಗಿ ಭಯ ಮತ್ತು ಅನುಮಾನ ಹೆಚ್ಚುತ್ತವೆ. ಇತಿಹಾಸ ನಮಗೆ ಒಂದು ವಿಷಯವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ: ಯುದ್ಧಗಳು ಸಾಮಾನ್ಯವಾಗಿ ಏಕಾಏಕಿ ಆರಂಭವಾಗುವುದಿಲ್ಲ. ಅವು ದೀರ್ಘಕಾಲದ ಅನುಮಾನ, ತಪ್ಪು ಅರ್ಥೈಸಿಕೆ ಮತ್ತು ಹೆಚ್ಚುತ್ತಿರುವ ಉದ್ವಿಗ್ನತೆಗಳಿಂದ ಬೆಳೆಯುತ್ತವೆ. ಪ್ರತಿಯೊಂದು ಪಾಡೆಯೂ ತನ್ನನ್ನು ರಕ್ಷಿಸಿಕೊಳ್ಳುತ್ತಿರುವಂತೆ ಭಾವಿಸುತ್ತದೆ. ಪ್ರತಿಯೊಂದು ಪಾಡೆಯೂ ಎದುರಾಳಿ ದಾಳಿ ಆರಂಭಿಸಿದೆ ಎಂದು ನಂಬುತ್ತದೆ. ಮನೋವಿಜ್ಞಾನದಲ್ಲಿ ಈ ಪ್ರವೃತ್ತಿಯನ್ನು ಗುಂಪು ಗುರುತು ಮತ್ತು ಗುಂಪು ಪಕ್ಷಪಾತ ಎಂದು ವಿವರಿಸಲಾಗುತ್ತದೆ. ಜನರು ಒಂದು ಗುಂಪಿನೊಂದಿಗೆ ಗಟ್ಟಿಯಾಗಿ ಗುರುತಿಸಿಕೊಂಡಾಗ ಅವರು ಸಹಜವಾಗಿ ತಮ್ಮ ಗುಂಪಿನ ಪರವಾಗಿರುತ್ತಾರೆ ಮತ್ತು ಹೊರಗಿನವರ ಮೇಲೆ ಅನುಮಾನ ವ್ಯಕ್ತಪಡಿಸುತ್ತಾರೆ. ಆದರೆ ಕೆಲವು ತಾತ್ವಿಕ ಪರಂಪರೆಗಳು ಈ ಪ್ರಕ್ರಿಯೆಯನ್ನು ಇನ್ನೂ ಆಳವಾಗಿ ಪರಿಶೀಲಿಸಿವೆ. ಯೋಗ ತತ್ವದಲ್ಲಿ ಪತಂಜಲಿ ಈ ಮೂಲ ಸಮಸ್ಯೆಯನ್ನು ಅವಿದ್ಯೆ ಎಂದು ಕರೆಯುತ್ತಾರೆ. ಅವಿದ್ಯೆಯನ್ನು ಸಾಮಾನ್ಯವಾಗಿ ಅಜ್ಞಾನ ಎಂದು ಅನುವಾದಿಸಲಾಗುತ್ತದೆ. ಆದರೆ ಇಲ್ಲಿ ಅದರ ಅರ್ಥ ಇನ್ನಷ್ಟು ನಿಖರವಾಗಿದೆ. ಅವಿದ್ಯೆ ಎಂದರೆ ತಪ್ಪಾದ ಗುರುತು. ಈ ದೃಷ್ಟಿಕೋನದಲ್ಲಿ ಮನುಷ್ಯರು ತಾವು ನಿಜವಾಗಿ ಯಾರು ಎಂಬುದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ. ತಮ್ಮ ಆಂತರಿಕ ಸ್ವಭಾವವನ್ನು ಅರಿಯುವ ಬದಲು ಅವರು ತಾತ್ಕಾಲಿಕ ರೂಪಗಳೊಂದಿಗೆ ತಮ್ಮನ್ನು ಗುರುತಿಸಿಕೊಳ್ಳುತ್ತಾರೆ. ಉದಾಹರಣೆಗೆ ದೇಹ, ಮನಸ್ಸು, ಸಾಮಾಜಿಕ ಪಾತ್ರಗಳು, ಸಾಂಸ್ಕೃತಿಕ ಗುರುತುಗಳು ಅಥವಾ ರಾಷ್ಟ್ರೀಯ ಸಂಬಂಧಗಳು. ಈ ಗುರುತುಗಳು ಕ್ರಮೇಣ ವ್ಯಕ್ತಿಯ ಸ್ವಭಾವನೆಯ ಕೇಂದ್ರವಾಗುತ್ತವೆ. ಅವುಗಳಿಗೆ ಸವಾಲು ಎದುರಾದಾಗ ವ್ಯಕ್ತಿಗಳು ತಮ್ಮನ್ನು ತಾವು ಅಪಾಯದಲ್ಲಿರುವಂತೆ ಅನುಭವಿಸುತ್ತಾರೆ. ಅದೇ ಕ್ರಮ ಸಮೂಹ ಮಟ್ಟದಲ್ಲಿಯೂ ಕಾರ್ಯನಿರ್ವಹಿಸುತ್ತದೆ. ರಾಷ್ಟ್ರಗಳು, ಧರ್ಮಗಳು
ಮತ್ತು ರಾಜಕೀಯ ಚಳುವಳಿಗಳು ಬಲವಾದ ಸಮೂಹ ಗುರುತುಗಳನ್ನು ನಿರ್ಮಿಸುತ್ತವೆ. ಈ ಗುರುತುಗಳು ಗುಂಪಿನ ಒಳಗಿನ ಏಕತೆಯನ್ನು ಬಲಪಡಿಸುತ್ತವೆ, ಆದರೆ ಗುಂಪುಗಳ ನಡುವಿನ ವಿಭಜನೆಯನ್ನು ಹೆಚ್ಚಿಸುತ್ತವೆ. ಈ ದೃಷ್ಟಿಯಿಂದ ಯುದ್ಧಗಳು ಕೇವಲ ರಾಜಕೀಯ ಘಟನೆಗಳಲ್ಲ, ಅವು ಮನುಷ್ಯರ ಸಾಮಾನ್ಯ ಸಂಬಂಧಗಳಲ್ಲಿ ಕಾಡುವ ಅದೇ ಮನೋವೈಜ್ಞಾನಿಕ ಪ್ರಕ್ರಿಯೆಯ ದೊಡ್ಡ ರೂಪಗಳಾಗಿವೆ. ಈ ಮಾದರಿಯನ್ನು ಸರಳವಾಗಿ ಹೇಳಬಹುದು: ಗುರುತು ಆಸಕ್ತಿಯನ್ನು ಉಂಟುಮಾಡುತ್ತದೆ, ಆಸಕ್ತಿ ಭಯವನ್ನು ಉಂಟುಮಾಡುತ್ತದೆ, ಭಯ ಸಂಘರ್ಷವನ್ನು ಉಂಟುಮಾಡುತ್ತದೆ. ಈ ವಿಶ್ಲೇಷಣೆ ಸರಿಯಾದರೆ ಯುದ್ಧಗಳಿಗೆ ಪರಿಹಾರ ಕೇವಲ ರಾಜತಾಂತ್ರಿಕ ಮಾತುಕತೆಗಳು, ಸೈನಿಕ ಮೈತ್ರಿಗಳು ಅಥವಾ ರಾಜಕೀಯ ಒಪ್ಪಂದಗಳಲ್ಲಿ ಮಾತ್ರ ಸಿಗುವುದಿಲ್ಲ. ಇಂತಹ ಕ್ರಮಗಳು ಕೆಲಕಾಲಕ್ಕೆ ಉದ್ವಿಗ್ನತೆಯನ್ನು ಕಡಿಮೆ ಮಾಡಬಹುದು, ಆದರೆ ಅವು ಮೂಲ ಕಾರಣವನ್ನು ಬದಲಾಯಿಸುವುದಿಲ್ಲ. ಆಳವಾದ ಪರಿಹಾರವು ಮನುಷ್ಯರು ಗುರುತನ್ನು ಅರ್ಥಮಾಡಿಕೊಳ್ಳುವ ರೀತಿಯಲ್ಲಿ ಬದಲಾವಣೆಯನ್ನು ಅಗತ್ಯವಿರಿಸುತ್ತದೆ. ಕೆಲವು ತಾತ್ವಿಕ ಪರಂಪರೆಗಳು ಈ ಬದಲಾವಣೆಯ ದಿಕ್ಕನ್ನು ಸೂಚಿಸುತ್ತವೆ. ಉದಾಹರಣೆಗೆ, ಅದ್ವೈತ ವೇದಾಂತದಲ್ಲಿ ಕೇಂದ್ರವಾದ ಕಲ್ಪನೆ ಅದ್ವೈತ, ಅಂದರೆ ದ್ವೈತವಿಲ್ಲದ ವಾಸ್ತವಿಕತೆ. ಈ ದೃಷ್ಟಿಯಲ್ಲಿ ನಾನು ಮತ್ತು ಇತರರು ಎಂಬ ವಿಭಜನೆ ಅಂತಿಮ ಸತ್ಯವಲ್ಲ. ಸಂಸ್ಕೃತಿ, ಧರ್ಮ ಮತ್ತು ರಾಷ್ಟ್ರೀಯತೆಯ ಅನೇಕ ಭೇದಗಳ ಹಿಂದೆ ಜೀವನದ ಆಳವಾದ ಏಕತೆ ಇದೆ. ಈ ಏಕತೆಯನ್ನು ಅರಿತರೆ ಸಮಾಜಗಳ ನಡುವಿನ ಎಲ್ಲಾ ಭೇದಗಳು ತಕ್ಷಣವೇ ಅರಿದು ಹೋಗುವುದಿಲ್ಲ. ರಾಷ್ಟ್ರಗಳು ತಮ್ಮ ತಮ್ಮ ಹಿತಾಸಕ್ತಿಗಳನ್ನು ಮುಂದುವರಿಸುತ್ತವೆ, ಸಂಸ್ಕೃತಿಗಳು ತಮ್ಮ ಪರಂಪರೆಗಳನ್ನು ಉಳಿಸಿಕೊಳ್ಳುತ್ತವೆ, ರಾಜಕೀಯ ಭೇದಾಭಿಪ್ರಾಯಗಳು ಕೂಡ ಮುಂದುವರಿಯುತ್ತವೆ. ಆದರೆ ಗುರುತು ಕಠಿಣತೆ ಕಡಿಮೆಯಾದಾಗ ಸಂಘರ್ಷದ ಭಾವನಾತ್ಮಕ ತೀವ್ರತೆ ಕೂಡ ಕಡಿಮೆಯಾಗಬಹುದು. ಗುಂಪುಗಳ ನಡುವಿನ ಗಡಿಗಳು ಒಡೆಯಬಹುದು, ಆದರೆ ಅವು ಭಯ ಮತ್ತು ವೈರವನ್ನು ಅಷ್ಟಾಗಿ ಹುಟ್ಟಿಸುವುದಿಲ್ಲ. ಪ್ರಾಯೋಗಿಕವಾಗಿ ಈ ಬದಲಾವಣೆ ಅರಿವಿನಿಂದ ಆರಂಭವಾಗುತ್ತದೆ. ಗುರುತು ಸಂಘರ್ಷಗಳನ್ನು ಹೇಗೆ ಪ್ರಭಾವಿಸುತ್ತದೆ ಎಂಬುದನ್ನು ಅರಿತ ವ್ಯಕ್ತಿಗಳು ತಮ್ಮ ಪ್ರತಿಕ್ರಿಯೆಗಳನ್ನು ಹೆಚ್ಚು ಗಮನದಿಂದ ಗಮನಿಸಬಹುದು. ಸಾಧ್ಯವಾದ ಅಪಾಯವನ್ನು ಕಂಡ ತಕ್ಷಣ ಪ್ರತಿಕ್ರಿಯಿಸುವ ಬದಲು ಆ ಪ್ರತಿಕ್ರಿಯೆಯ ಹಿಂದೆ ಇರುವ ಊಹೆಗಳನ್ನು ಪರಿಶೀಲಿಸಬಹುದು. ಶಿಕ್ಷಣವು ಇಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ಜನರು ಇತರ ಸಂಸ್ಕೃತಿಗಳು, ಇತಿಹಾಸಗಳು ಮತ್ತು ದೃಷ್ಟಿಕೋನಗಳನ್ನು ತಿಳಿದುಕೊಳ್ಳುವಾಗ ಕಠಿಣ ಧಾರಣೆಗಳು ನಿಧಾನವಾಗಿ ಮೃದುವಾಗುತ್ತವೆ. ಮೊದಲು ಅನುಮಾನ ಮಾತ್ರ ಇದ್ದ ಸ್ಥಳದಲ್ಲಿ ಸಂಭಾಷಣೆಗೆ ಅವಕಾಶ ಉಂಟಾಗುತ್ತದೆ. ಕೊನೆಗೆ ಶಾಶ್ವತವಾದ ಶಾಂತಿ ಕೇವಲ ರಾಜಕೀಯ ಒಪ್ಪಂದಗಳಿಂದ ಮಾತ್ರ ಸಾಧ್ಯವಾಗದೇ ಇರಬಹುದು. ಅದು ಮಾನವನ ದೃಷ್ಟಿಯಲ್ಲಿಯೇ ಒಂದು ಬದಲಾವಣೆಯನ್ನು ಅಗತ್ಯವಿರಿಸಬಹುದು. ಸಂಘರ್ಷದ ಮೂಲ ಕಾರಣ ತಪ್ಪಾದ ಗುರುತಾಗಿದ್ದರೆ, ದೀರ್ಘಕಾಲಿಕ ಪರಿಹಾರವು ನಾವು ರಕ್ಷಿಸಲು ಯತ್ನಿಸುವ ಆ ಗುರುತುಗಳನ್ನು ಮೀರಿ ನಾವು ನಿಜವಾಗಿ ಯಾರು ಎಂಬುದನ್ನು ಅರಿಯುವುದಲ್ಲಿದೆ.